ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತುಂಬಾ ಕುತೂಹಲವಾಗಿದೆ ಇವತ್ತಿನ ಸಂಚಿಕೆ. ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ಅವ್ರ ಮನೆಯಲ್ಲಿ ಮೀನಾ ಅವರು ಮನೋಜ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಮನೋಜ್ ಅವರೇ ಟೀ ಕೊಡಲಾ, ಕಾಫಿ ಕೊಡಲಾ, ಮತ್ತು ತಿಂಡಿ ಏನಾದರೂ ಮಾಡಿಕೊಡ್ಲಾ ಅಂತ ಕೇಳ್ತಾ ಇರ್ತಾರೆ. ಮನೋಜ್ ಅವರು ಏನು ಬೇಡ, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ನಿಮ್ಗೇನು ಬೇಕು ಹೇಳಿ, ಫಸ್ಟು ನಿಮ್ಗೇನು ಪ್ರಾಬ್ಲಮ್ ಇದೆ, ನನ್ನ ಹತ್ರ ಈ ರೀತಿ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಅವರು ನನಗೆ ಸತ್ಯ ಬೇಕು ಅಂತ ಹೇಳ್ತಾರೆ ಮೀನಾ ಅವರು. ಆಗ ಮನೋಜ್ ಅವರು ಯಾವ ಸತ್ಯ ಬೇಕು ನಿಮಗೆ ಅಂತ ಕೇಳ್ತಾರೆ. ಆಗ ಮೀನಾ ಅವರು ತಾರಾ ಎಲ್ಲಿ ಅಂತ ಕೇಳ್ತಾರೆ. ಆಗ ಮನೋಜ್ ಅವರು ಶಾಕಿಂದ ನೋಡ್ತಾ ಇರ್ತಾರೆ. ಹಿಂದಿನ ಘಟನೆನ ನೆನಪು ಮಾಡ್ಕೊತಾ ಇರ್ತಾರೆ. ಯಾವ ರೀತಿ ಅವಳು ನೀರಲ್ಲಿ ಬಿದ್ದಳು ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊತಾ ಇರ್ತಾರೆ. ಆಗ ಮನೋಜ್ ಅವರು ತಾರಾ ಸತ್ತೋಗಿದ್ದಾಳೆ ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಅವರು ಇಲ್ಲ, ನಿಜವಾಗ್ಲೂ ಸತ್ತೋಗಿದ್ದಾಳ ಮೀನಾ ಅವರು. ಅವತ್ತು ನನ್ನ ಗಂಡ ಮತ್ತು ಫ್ರೆಂಡ್ ಇಬ್ಬರೂ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾಯಿದ್ರು. ನೀವು ಮತ್ತು ತಾರಾ ಅವರು ಆಟ ಆಡ್ತಾಯಿದ್ರಿ, ಬಾಲ್ ನೀರಿಗೆ ಬಿದ್ದು ಆವಾಗ ನಾನು ತೊಗೊಂಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀವೇ ತಾನೇ ಅವಳನ್ನ ತಳ್ಳಿದ್ದು ಅಂತ ಕೇಳ್ತಾ ಇರ್ತಾರೆ ಮೀನಾ ಅವರು. ಆಗ ಮನೋಜ್ ಅವರು ಮೀನಾ ಕೇಳ್ತಾರೆ, ತಾರಾ ನೀರಿಗೆ ಬಿದ್ದಿದ ತಕ್ಷಣ ಬಂದುಬಿಟ್ಟು ಸೂರ್ಯ ಅವರ ಹತ್ರ ನೀವೇ ತಾನೇ ಹೇಳಿದ್ದು ನೀರಿಗೆ ಬಿದ್ದಿದ್ದಾಳೆ ಅಂತ ಹೇಳ್ಬಿಟ್ಟು, ಅದು ಯಾಕೆ ಗೊತ್ತಾಯಿತು ನಿಮಗೆ ಅವಳಿಗೆ ನೀರಿಗೆ ಬಿದ್ದಿದ್ದಾಳೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪೊಲೀಸ್ನವ್ರು ಬಂದರೂ ಸಮೇತ ಅದೇ ರೀತಿ ಹೇಳಿದ್ರಲ್ಲ ನೀವು ಪೊಲೀಸ್ನವ್ರ ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಮನೋಜ್ ಅವರು ಯಾಕೆ ಈ ರೀತಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ, ಅವತ್ತು ಹೇಳಿದ್ದೇ ಸತ್ಯ, ನಾನು ಯಾಕೆ ಸುಳ್ಳು ಹೇಳಿ, ಅವತ್ತು ಪೊಲೀಸ್ ಹತ್ರ ಹೇಳಿದ್ದೇ ಸತ್ಯ, ಸೂರ್ಯನೇ ನೀರಿಗೆ ತಳ್ಳಿದ್ದು ತಾರಾನ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಆಗ ಮೀನಾ ಅವರು ಇಲ್ಲ, ಇದು ಸುಳ್ಳು ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ಇಲ್ಲ, ಸತ್ಯ ಅಂತಲೇ ಅವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ಆ ಸುಳ್ಳನ್ನ ಹೊರಗೆ ತಂದೇ ತರ್ತೀನಿ, ನನ್ನ ಗಂಡನ ನಿಜವಾದ ಮನುಷ್ಯನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ಸತ್ಯನ ಬಯಲು ಮಾಡ್ತೀನಿ, ಜಾಸ್ತಿ ಸಮಯ ಬೇಡ, ಹತ್ರದಲ್ಲೇ ನಾನು ಬಯಲು ಮಾಡ್ತೀನಿ ಸತ್ಯನ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರಿಗೆ ಮೀನಾ ಅವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು 20 ವರ್ಷದಿಂದ ಮುಚ್ಚೋಗಿರೋ ಸತ್ಯನ ನಾನು 20 ದಿವಸದಲ್ಲೇ ತಂದುಬಿಟ್ಟು ಕಡಿಮೆ ಸಮಯದಲ್ಲೇ ನಾನು ಬಯಲು ಮಾಡ್ತೀನಿ, ಆ ಸತ್ಯನ ನಿಜ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರಿಗೆ ಸವಾಲು ಹಾಕಿ ಹೇಳ್ತಾ ಇರ್ತಾರೆ. ಆಗ ಇನ್ನೂ ಒಂದು ಮಾತು ಹೇಳ್ತಾರೆ, ನಾನು ಸೂರ್ಯನ ಹೆಂಡ್ತಿನೇ ಆಗೋದಿಲ್ಲ, ಹೆಂಡ್ತಿನೇ ಅನ್ಸ್ಕೊಳ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಮೀನಾ ಅವರು ಹೊರಗಡೆ ಹೋಗ್ತಾ ಇರುವಾಗ ಸೂರ್ಯ ಅವರು ಕರೀತಾರೆ, ಬಾಮ್ಮ ಇಲ್ಲಿ ಮೀನಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಬಾ ಕುತ್ಕೋ ಅಂತ ಹೇಳ್ತಾರೆ. ಏನು ವಿಷಯ ರೀ, ಯಾಕ್ರಿ ಹೊರಗಡೆ ಅಕ್ಕಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮೀನಾ ಅವರು. ಆಗ ಸೂರ್ಯ ಅವರು ಆ ಪೆಂಗುನ್ ಜೊತೆ ಮಾತಾಡ್ತಾ ಇದ್ದಲ್ಲ ಅಂತ ಕೇಳ್ತಾರೆ. ಇಲ್ಲ, ಹಾಗೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ತಾರಿಮಿ ವಿಷಯ ಮಾತಾಡ್ತಿದ್ರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾರೆ. ಆಗ ಸೂರ್ಯ ಅವರು ಆ ವಿಷಯ ಎತ್ತಿ ಮತ್ತೆ ಯಾಕಮ್ಮ ಎಲ್ಲರ ಮನಸ್ಸನ್ನು ನೋವು ಮಾಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ನಿಮ್ಮ ಮನಸ್ಸಲ್ಲಿರೋ ನೋವನ್ನು ನಾನು ಆದಷ್ಟು ಬೇಗ ಸರಿ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶ್ರುತಿ ಅವರು ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಏನಂತ ಹೇಳ್ಬಿಟ್ಟು ಎಲ್ಲರೂ ಹಾಲಿಗೆ ಬರ್ತಾರೆ. ಆಗ ಸೂರ್ಯ ಅವರು ಮೈಕಮ್ಮ ಅಲ್ವಾ ಕೂಗ್ತಾ ಇರೋದು, ಬಾರೆ ಮೀನಾ ಏನಕ್ಕೋ ಈ ರೀತಿ ಕೂಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಲಿಗೆ ಬರ್ತಾರೆ. ಆಗ ಬಂದುಬಿಟ್ಟು ಯಾಕಮ್ಮ ಈ ರೀತಿ ಕೂಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಶ್ರುತಿನ. ಆಗ ಬರಲಿ ಇರಿ, ಎಲ್ಲರೂ ಬರಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿಯವರು ಹೇಳ್ತಾ ಇರ್ತಾರೆ. ಆಗ ರವಿ ಕೂಡ ಏನು ಶ್ರುತಿ ಕರೆದಿದ್ದು ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ಯಾಕಮ್ಮ ಕರೆದಿದ್ದು, ಎಲ್ಲರನ್ನೂ ಕೂರಿಸಿದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಇರಿಮವ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶ್ರುತಿಯವರು ಎಲ್ಲರೂ ನಿಮ್ಮ ಲೋಕದಲ್ಲೇ ಇದ್ದೀರಾ, ನಾಳೆ ಏನು ವಿಶೇಷತೆ ಇದೆ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ರವಿ ಮೇಲೆ ಹೇಳ್ತಾರೆ. ಆಗ ರವಿ ಅವರು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ನಿಂತ್ಕೋತಾರೆ. ಆಗ ರೋಹಿಣಿಯವರು ಹೇಳಬೇಕು ಅಂತ ಕರೆದಿರೋದು ನೀವೇ ಅಲ್ವಾ ರೋಹಿಣಿಯವರೇ, ಹೇಳಿ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಹೇಳ್ತಾರೆ. ಹೌದಾ, ಓಕೆ, ನನ್ನ ಯಜಮಾನ್ರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ರೋಹಿಣಿಯವರು ಹೇಳ್ತಾ ಇರ್ತಾರೆ. ಆಗ ಮತ್ತೆ ಶ್ರುತಿ ರವಿ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ವಾ ರೀ ಅಂತ ಕೇಳ್ತಾರೆ. ಇಲ್ಲ ಕಣೆ, ನನಗೆ ಗೊತ್ತೇ ಇಲ್ಲ, ದೇವ್ರಾಣೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರವಿ ಅವರು ಹೇಳ್ತಾ ಇರ್ತಾರೆ ಶ್ರುತಿಯವ್ರ ಹತ್ರ.
ಆಗ ಶಾಂತಿಯವರು ಇದನ್ನೆಲ್ಲ ನೋಡ್ತಿರುವಾಗ, ಏನಮ್ಮ ಇದು ನೀವೇ ಸಾರಿ ಮತ್ತು ಟ್ಯಾಂಕ್ಸ್ ಅಂತ ಹೇಳ್ಕೊತಾ ಇದ್ದೀರಾ, ಇದನ್ನ ಹೇಳ್ಕೊಳೋಕ್ಕೆ ನಮ್ಮನ್ನೆಲ್ಲ ಕರೆದ್ರಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಕೇಳ್ತಾ ಇರ್ತಾರೆ. ಆಗ ಇಲ್ಲ ಅತ್ತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿಯವರು ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಮೀನಾ ಅವರು, ಶ್ರುತಿ ನಾಳೆ ನಿಮ್ಮ ರೆಸ್ಟೋರೆಂಟ್ ಓಪನ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ಅದನ್ನು ಎಲ್ಲರಿಗೂ ನೆನಪು ಮಾಡೋದಕ್ಕೆ ಕರೆದ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಓ ಹೌದಲ್ವಾ ಅಂತ ಹೇಳ್ಬಿಟ್ಟು ಅವರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಆಲ್ ದ ಬೆಸ್ಟ್ ಮೈಕು ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು ಮೀನಾ ಹತ್ರ ಬಂದುಬಿಟ್ಟು, ಥ್ಯಾಂಕ್ ಯು ಮೀನಾ ಮರಿ, ನಿಮಗೆ ನೆನಪಿದೆಯಲ್ಲ ಅಂತ ಹೇಳ್ತಾರೆ. ಆಗ ಮೀನಾ ಅವರು, ನನ್ನ ಗಿಳಿ ಮರಿದು ಎಲ್ಲಿ ನೆನಪಿಲ್ಲದೆ ಇರುತ್ತಾ ಅಂತ ಹೇಳ್ಬಿಟ್ಟು ಇಬ್ಬರೂ ಹಗ್ ಮಾಡ್ಕೋತಾರೆ. ಆಗ ಮನೋಜು ಮತ್ತು ಶ್ರುತಿ ಅವರು ರೋಹಿಣಿಯವರು ಮನೋಜ್ ಹೇಳ್ತಾರೆ, ನೋಡು ಈಗ ಬೀಳುತ್ತೆ ರವಿಗೆ, ಶ್ರುತಿಯಿಂದ ಒದೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹತ್ರ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವರು, ಏನು ರವಿ ಇದು ನನ್ನ ಹೆಂಡ್ತಿ ಅಂತಲೂ ನಿಮಗೆ ನೆನಪಿದೆಯೇ ಇಲ್ವೋ, ಎಲ್ಲನೂ ಮರ್ತುಬಿಟ್ಟಿದ್ದೀರಾ, ದಿಸ್ ಇಸ್ ಟೂ ಮಚ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ನೋಡಿ ಮಾವ ಇದೆಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ನಾವು ಗಂಡ ಹೆಂಡತಿ ವಿಷಯಕ್ಕೆ ತಲೆ ಹಾಕಬಾರ್ದಮ್ಮ, ಆದರೂ ಒಂದು ಮಾತು ಹೇಳ್ತೀನಿ, ರವಿ ಈ ರೀತಿ ಮರಿಬಾರ್ದಪ್ಪ, ಜವಾಬ್ದಾರಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಕೂಡ ಹೋಗಲಿ ಬಿಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು, ನನ್ನ ಮಗನಿಗೆ ಎಲ್ಲೋ ನೆನಪಿನ ಶಕ್ತಿ ಕಡಿಮೆ ಆಗಿದೆ ರೀ, ಹೋಗಲಿ ಬಿಡಿ ಪಾಪ ಅಂತ ಹೇಳ್ಬಿಟ್ಟು ಮಗನ ಪರ ವಹಿಸ್ಕೊತಾರೆ. ಆಗ ಶ್ರುತಿನ ಕೇಳ್ತಾರೆ, ನಾಳೆ ರೆಸ್ಟೋರೆಂಟ್ ಎಷ್ಟೊತ್ತಿಗಮ್ಮ ಓಪನ್ನು ಅಂತ ಕೇಳ್ತಾರೆ. ಆವಾಗ ಶ್ರುತಿಯವರು ಹೇಳ್ತಾರೆ, ನಾಳೆ 9 ಗಂಟೆಗೆ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವರು, ಎಲ್ಲರಿಗೂ ನಾಳೆ ಬೆಳಗ್ಗೆ 9 ಗಂಟೆಗೆ ಬರಲೇಬೇಕು, ಇಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡಿ ಕರೆದ್ಬಿಟ್ಟು ಒಳಗೆ ಹೋಗ್ತಾರೆ. ಆಗ ಮನೋಜ್ ಅವರು, ರವಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋ ಒಳಗಡೆ, ಈಗಿನ ಕೋಪ ಮಾಡಿಕೊಂಡು ಶ್ರುತಿ ಒಳಗಡೆ ಹೋದ್ಲಲ್ವಾ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಪ್ಪ ಒಳಗಡೆ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಹೋಗು ಅಂತ ಹೇಳ್ಬಿಟ್ಟು ಮನೋಜ್ ಅವರು ತಮಾಷೆಯಾಗಿ ಹೇಳ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.